ನಿಮ್ಮೆಲ್ಲರ ಯಾರು ಏನೇ ಹೇಳಲಿ ಇವತ್ತು ಬಂದು ಭೇಟಿ ಮಾಡಿದ್ದಾರೆ. ಇವತ್ತೇ ನೀವೆಲ್ಲರೂ ಸೇರಿದ್ದೀರಿ, ಉತ್ಸಾಹದಿಂದ ಬಂದಿದ್ದೀರಿ. ಭಾಳ ಜನಕ್ಕೆ ಆತಂಕ, ಮಹಾರಾಜರು ಈಚೆ ಬರಲ್ಲ, ಓಟ್ ಹಾಕ್ತಾರ, ಗೆಲ್ತಾರ. ಭಾಳ ಜನ ನನಗೇನೆ ಕೇಳ್ತಾರೆ. ನನಗೇನೆ ಕೇಳುವಾಗ ನಿಮ್ಗೆ ಎಷ್ಟು ಹೇಳ್ಬೋದು? ಹೇಳೋರು ಇರ್ತಾರೆ. ಈ ಮಾತನ್ನ ಮನಸ್ಸಲ್ಲಿ ಹಾಕೊಳ್ಳೋಕೆ ಕೂಡ್ದು. ನಮ್ಮ ರಾಜ, ನಮ್ಮ ರಾಜ, ನಮ್ಮ MP, ನಮ್ಮ ರಾಜ, ನಮ್ಮ ಊರು, ನಮ್ಮ ಮನೆ ಅರಮನೆ, ನಮ್ಮೆಲ್ಲರ ಮನೆ ಅರಮನೆ ಮನಸ್ಸಲ್ಲಿ ಇಟ್ಕೊಂಬಿಡಿ. ಪ್ರತಿಯೊಬ್ಬರು ಕೂಡ ಅಷ್ಟೇ. ಇವತ್ತಿಂದನೇ ನಮ್ಮ ಓಟು ಯುವರಾಜರಿಗೆ, ನಮ್ಮ ಓಟು BJPಗೆ, JDS ಓಟು BJPಗೆ, ಮಂಡ್ಯದಲ್ಲಿ BJP ಓಟು JDSಗೆ, ಹಾಸನದಲ್ಲಿ BJP ಓಟು, ಚಾಮರಾಜನಗರದಲ್ಲಿ JDS ಓಟು ನಮ್ಮ ಅಭ್ಯರ್ಥಿಗಳು. ಇದನ್ನ ನಮ್ಮ ಚಾಮರಾಜನಗರ ಇಲ್ಲಿ ಎಲ್ಲರೂ ಇರಲಿ, ಆ ಕೆಲಸ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನಮ್ಮನ್ನು ರಾಜಕಾರಣಿಗಳು ಭಾಷಣ ಮಾಡ್ಕೋತಾರೆ ಅಂತಾರೆ, ನಿಮ್ಮನ್ನು ನಂಗೆ ಅನ್ನಲ್ಲ. ನಮ್ಮ ಮನೆ ದೇವರು ಅಂತ ನಾವು ಪೂಜೆ ಮಾಡ್ಕೊಂಬಂದಿದ್ದೀವಿ. ಹಿಂದ್ಲಿಂದುವೆ ನಮ್ಮ ಹಿರಿಕರು ಮಾಡಿದ್ದಾರೆ. ನಾವು ಅವ್ರಿಗೆ ಓಟ್ ಹಾಕೋಕ್ಕೆ ನಮ್ದೊಂದು ಸೌಭಾಗ್ಯ, ನಮ್ಮ ಪುಣ್ಯ ಅಂತ ಧೈರ್ಯವಾಗಿ ಹೇಳಿ. ಅವ್ರು ಹೇಳ್ದಂಗೆ, ರಾಮದಾಸ್ ಅವ್ರು ಹೇಳ್ದಂಗೆ, ಲೆಕ್ಕ ಹಾಕ್ಬಾರ್ದು ಎಷ್ಟು ಲೀಡು ಅನ್ನೋದನ್ನು. ಇನ್ನೊಬ್ರು ಲೆಕ್ಕ ಹಾಕಿದೆ. ಈ ರಾಜ್ಯದಲ್ಲಿ ಯುವರಾಜರಿಗೆ ಹೆಚ್ಚಿನ ಮತದ ಅಂತರದಿಂದ ಗೆಲ್ಲಿಸ್ತೇ ಹೋದ್ರೆ ನಾವು, ನಮ್ಗೆಲ್ಲಿ ಕೀರ್ತಿ ಬರುತ್ತೆ? ಇವ್ರ ಮುಂದೆ ಇನ್ಯಾರೋ ಜಾಸ್ತಿ ತಗೊಂಬಿಟ್ರೆ ನಮ್ಗೆ ಆ ಕೀರ್ತಿ ಸಲ್ಲಲ್ಲ. ಆ ಶಕ್ತಿ ನಾವು ಬರಬೇಕು ಅಂದರೆ ಈ ರಾಜ್ಯದಲ್ಲೇನು ಈ ದೇಶದಲ್ಲೇ ಹೈಯೆಸ್ಟ್ ಲೀಡನ್ನು ಕೊಟ್ಟು ಅವರು ಗೆಲ್ಲಬೇಕು. ಅವ್ರ ಜೊತೆಯಾಗಿ ಬಾಲರಾಜ್ ಅವರು ಕೂಡ ಗೆಲ್ಲಬೇಕು. ಆ ರೀತಿ ಪಣ ತೊಡಬೇಕು ಅಂತೇಳಿ ಮೊನ್ನೆ ಅಭ್ಯರ್ಥಿ ಅನೌನ್ಸ್ ಆಗಿದೆ. ಮೊನ್ನೆ ಅಭ್ಯರ್ಥಿ ಅನೌನ್ಸ್ ಆಗಿರೋದು ಮೊನ್ನೆ. ನಿಮ್ಮ ಫುಟ್ಪಾತ್ ಅಂಗಡಿ ಟೀ ಕುಡಿದ್ರ? ಏನು ಇಳಿಯೋದೇ ಇಲ್ಲ ಅಂತಿದ್ರು. ಫುಟ್ಪಾತ್ ಅಂಗಡಿ ಟೀ ಕುಡಿದ್ರ? ಎಲ್ಲರೂ ಮನೆ ಮನೆಗೆ ಅವರೇ ಹೋಯ್ತಾ ಇದ್ದಾರ, ಭೇಟಿ ಮಾಡ್ತಾ ಇದ್ದಾರ. ಎಷ್ಟು ಸಾರಿ ಪ್ರತಾಪ್ ಸಿಂಹ ಭೇಟಿ ಮಾಡಿದ್ರು ಮನೆಗೆ? ನಮ್ಗೆ ಕೇಳಿದ್ರ? ನಾವೇ ಊಟ ಗೆಲ್ಸಿದೀವಿ ಅಲ್ವೇನ್ರಿ? ನಿಮ್ಮ ಮನೆ ಬಂದಿದ್ರಾ? ನಾವು ಗೆಲ್ಸಿಲ್ವಾ? ನಾವು ಮಹಾರಾಜರಿಗೆ, ಯುವರಾಜರಿಗೆ ಚುನಾವಣೆವರೆಗೆ ನಾವು ತೊಂದರೆ ಕೊಡೋದು ಬೇಡ. ಯುವರಾಜರು ತೊಂದರೆ ಗೆದ್ದು ಬಂದ ಮೇಲೆ ನಾವು ಪ್ರತ್ಯೇಕವಾಗಿ ಭೇಟಿ ಮಾಡೋಣ, ನಮ್ಮ ಸಮಸ್ಯೆಗಳನ್ನು ಮುಂದಿಡೋಣ, ಅವ್ರ ಜವಾಬ್ದಾರಿ ಕೊಡೋಣ. ಕರ್ತವ್ಯ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಇದೊಂದು ಒಳ್ಳೆ ಗಳಿಗೆ ಬಂದಿದೆ, ಶುಭ ಕಾಲ ಬಂದಿದೆ. ಪ್ರತಾಪ್ ಸಿಂಹ ಅವ್ರಿಗೂ ನಾವು ಮಾತಾಡಿ, ಅಶ್ವಥ್ ನಾರಾಯಣ್ಗೆ ಬೀಗ್ತಾನೆ ಮಾತಾಡ್ತಾ ಇದ್ದೆ. ಅವರು ಒಂದು ಹೇಳಿಕೆ ಕೊಟ್ಟವ್ರೆ, ಇಲ್ಲ ನಾನು ಸೋಮವಾರದಿಂದ ನಾನು ಕೂಡ ಚುನಾವಣಾ ಪ್ರಚಾರಕ್ಕೆ ಬರ್ತೀನಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಶ್ರೀನಿವಾಸ್ ಪ್ರಸಾದ್ ಅವರು ಬಾಲರಾಜು ಹೋದರು ಅವ್ರ ಮನೆಗೆ. ಅವ್ರು ಹೋದಾಗ ಒಂದು ಮಾತು ಹೇಳಿದ್ದಾರೆ, ನೋಡಪ್ಪ, ಈ ಪಕ್ಷ ನನಗೆ ಕೊನೆಗಾಲದಲ್ಲಿ MP ಮಾಡಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಓಟ್ ಹಾಕಿ ಅಂತ ಹೇಳಲ್ಲ. ನಾನು ಓಡಾಡೋಕ್ಕಾಗಲ್ಲ. ಮನೆಗೆ ಬಂದವ್ರಿಗೆಲ್ಲ BJPಗೆ ಮನಸ್ಸಾಕ್ಷಿಯಾಗಿ ನಾನು BJPಗೆ ಮಾಡಿಸ್ತೀನಿ ಅಂತ ಹೇಳಿ ಕಳಿಸೋರು. ಹಂಗಿದ್ಮೇಲೆ ನಮ್ಮ ಪ್ರತಾಪ್ ಸಿಂಹ ಅವರು ಕೂಡ 10 ವರ್ಷ ಒಂದು ಪತ್ರಕರ್ತರ ಕೆಲಸ ಮಾಡಿದಂಥ ಪ್ರತಾಪ್ ಸಿಂಹ 10 ವರ್ಷ ಲೋಕಸಭಾ ಸದಸ್ಯರಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಅವರು ಕೂಡ ನಿಲ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನಮಗಿದೆ. ಮಾಧ್ಯಮದ ಸ್ನೇಹಿತರು, ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಪ್ರತಾಪ್ ಸಿಂಹ ಅವರ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀರಿ. ಅವ್ರ ಕಾರ್ಯಕ್ರಮಗಳಿಗೆ, ಅವ್ರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಿಮ್ಮಷ್ಟು ಪ್ರಚಾರ ಕೊಟ್ಟಿರೋದು ಯಾರೂ ಕೂಡ ಸಿಕ್ಕಿಲ್ಲ. ಯಾವುದೇ ಒಂದು ಕೇಂದ್ರ ಸರ್ಕಾರದಿಂದ ಮಾಡಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಜನರು ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಇದು ನಮ್ಮ ಪತ್ರಿಕಾ ಮಾಧ್ಯಮದ ಸ್ಥಿತಿಯಲ್ಲಿ ಮನವಿ ಮಾಡ್ತೀನಿ. ನಮ್ಮ ಯುವಕರು ಇದ್ದಾರೆ, ಅವ್ರಿಗೆ ಇನ್ನೂ ಮಹಾರಾಜರ ಹಿಸ್ಟ್ರಿ ಏನು ಭಾಳ ಜನಕ್ಕೆ ಗೊತ್ತಿರಲ್ಲ. ಅರ್ಥಗಳಿ, ನಾವು ಕೂಡ ಇವ್ರಿಗೆ ಒಂದೊಂದು ಓಟ್ ಹಾಕೋದು ಚಾಮುಂಡೇಶ್ವರಿ ತಾಯಿಗೆ ಒಂದೊಂದು ಹೂವು ಹಾಕ್ತಂಗೆ. ನಿಮ್ಮದು ಒಂದೊಂದು ಓಟು ಚಾಮುಂಡೇಶ್ವರಿ ತಾಯಿಗೆ ಓಟ್ ಹಾಕ್ತಂಗೆ. ಮಾಧ್ಯಮ ಸ್ನೇಹಿತರು, ನಮ್ಮ ಮಹಾರಾಜನ ಗೆಲ್ಲಿಸೋ ಜವಾಬ್ದಾರಿ ನಿಮ್ಮದು ಇದೆ. ಎಲ್ರಿಗೂ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.